ಮುಂಚೆ ಆರೋಪ ಮಾಡ್ತಿದ್ರು ಬಿಜೆಪಿ ಮೇಲೆ 40% ಸರ್ಕಾರ ಅಂತ. ಅಭಿವೃದ್ಧಿ ಕೆಲಸಗಳು, ಹೊಸ ಅಭಿವೃದ್ಧಿ ಕಾರ್ಯಗಳು ನಡೀತಾನೆ ಇಲ್ಲ. 40% ಮೀರಿ ಈಗ ಅಡಿಷನಲ್ ಸರ್ಚಾರ್ಜು ಕೂಡ ಹಾಕ್ತಾ ಇದ್ದಾರೆ. ಅದು ಕನಕಪುರ ಟ್ಯಾಕ್ಸು, ವಿಶೇಷವಾಗಿ ಬೆಂಗಳೂರಿಗಂತೂ ಅದು ಕನಕಪುರ ಟ್ಯಾಕ್ಸ್ ಕೊಡದೆ ಯಾವ ಫೈಲು ಪಾಸ್ ಆಗಲ್ಲ. ಇನ್ನು YST ಟ್ಯಾಕ್ಸು, ವರ್ಗಾವಣೆಗೆ YST ಟ್ಯಾಕ್ಸು, ಬೆಂಗಳೂರಿಗೆ ಕನಕಪುರ ಟ್ಯಾಕ್ಸು, ಈ ರೀತಿ ಜಹಗೀರುಗಳನ್ನು ಕೊಟ್ಟಿದ್ದಾರೆ. ಆಯಾ ಜಿಲ್ಲೆಗಳಿಗೆ ಜಿಲ್ಲೆಯ ಜಹಗೀರನ್ನು ಕೊಟ್ಟು ಅಡಿಷನಲ್ ಸರ್ಚಾರ್ಜನ್ನು ಇವ್ರು ಹಾಕ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಇವರು ಟಾಸ್ಕ್ ಕೊಟ್ಟಿರೋದು ಕಲೆಕ್ಷನ್ ಟಾಸ್ಕ್ ಕೊಟ್ಟಿದ್ದಾರೆ. ನಮಗೆ ನಮ್ಮ ಅಭಿವೃದ್ಧಿಯ ವಿಚಾರವನ್ನೇ ಮುಂದಿಟ್ಟು ಚುನಾವಣೆಯನ್ನು ಎದುರಿಸ್ತೇವೆ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್ ಈ ನೀತಿಯೊಂದಿಗೆ 10 ವರ್ಷ ಆಡಳಿತವನ್ನು ಕೊಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸುಳ್ಳು. ಅವರು ಅನ್ನಭಾಗ್ಯ ಅಕ್ಕಿ ಕೇಂದ್ರ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಬಂದು ನೀವು ದೇವ್ರು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದೊಂದು ಸರಿ ನಾನು ಊರಾಗ ದೇವಸ್ಥಾನ ಕಟ್ಸಿದ್ದೀನಿ, ನನಗೂ ದೇವ್ರ ಮೇಲೆ ನಂಬಿಕೆ ಇದೆ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳ್ತೀರಿ. ಆದರೆ ನೀವು ಟೋಪಿ ಹಾಕ್ಕೊಳ್ಳೋಕ್ಕೆ ತೋರಿಸುವಂಥ ಆಸಕ್ತಿಯನ್ನು ಕುಂಕುಮ ಇಟ್ಕೊಳ್ಳೋಕ್ಕೆ ತೋರಿಸಲ್ಲ. ಆದರೂ ನಮಗೆ ಸಂಶಯ ಇದೆ. ಆದರೂ ನೀವು ಹೇಳಿದ್ದನ್ನು ದೇವ್ರನ್ನ ನಂಬ್ತೀರಿ ಅನ್ನೋದು ನಂಬ್ತೀನಿ, ನಂಬಿಯೇ ನಿಮಗೊಂದು ಸವಾಲು ಹಾಕ್ತೀನಿ. ಈಗ 5 kg ಅಕ್ಕಿ ಕೊಡ್ತಿರೋದು ಕೇಂದ್ರದ್ದು ಅಂತ ನಾನು ಘಂಟಾಘೋಷವಾಗಿ ಬಂದು ತಾಯಿ ಚಾಮುಂಡೇಶ್ವರಿ ಎದುರುಗಡೆ ಪ್ರಮಾಣ ಮಾಡ್ತೀನಿ. ನೀವು ಹೇಳಿ, ನೀವು ಯಾವ ಅಕ್ಕಿ ಕೊಡ್ತಿದ್ದೀರಿ? ನೀವು 1 kg ಅಕ್ಕಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಈ 10 ತಿಂಗಳಲ್ಲಿ ಕೇಂದ್ರದ ಅಕ್ಕಿಯನ್ನೇ ನಂದು ಅಂತ ಎದೆ ಬಡ್ಕೊಳ್ತಾ ಇದ್ರಿ. ನಾನು ತಾಯಿ ಚಾಮುಂಡೇಶ್ವರಿ ಮುಂದೆ ಪ್ರಮಾಣ ಮಾಡ್ತೀನಿ, ಮೋದಿಯವರು ಕೊಡ್ತಿರುವಂಥ ಕೇಂದ್ರದಿಂದ ಕೊಡ್ತಿರುವ ಅಕ್ಕಿಯನ್ನೇ ನೀವು ಅನ್ನಭಾಗ್ಯ ನಾನು ಕೊಟ್ಟೆ ಅಂತ ಹೇಳ್ಕೊಳ್ತಿದ್ದೀರಿ. ನೀವು 1 kg ಅಕ್ಕಿನೂ ಕೊಟ್ಟಿಲ್ಲ. ನೀವು ನಿಜವಾಗ್ಲೂ ಕೊಟ್ಟಿದ್ದರೆ ಬನ್ನಿ, ಯಾವತ್ತು ನಿಗದಿ ಮಾಡ್ತೀರಿ ಸಮಯ? ಲೋಕಸಭಾ ಚುನಾವಣೆಗೆ ಮುಂಚೆ ನಾನು ಬರ್ತೀನಿ, ನೀವು ಬನ್ನಿ, ನೀವು ಪ್ರಮಾಣ ಮಾಡಿ, ನಮ್ಮದೇ ಅದು ಅಕ್ಕಿ ಅಂತ ಪ್ರಮಾಣ ಮಾಡಿ. ಎರಡನೇದು ಸುಳ್ಳು ಹೇಳ್ತಿರೋದು, ಕೇಂದ್ರ ನಮಗೆ ಕಡಿಮೆ ಕೊಟ್ಟಿದೆ ತೆರಿಗೆ ಪಾಲನ್ನು ಅಂತ ಹೇಳ್ತಾ ಇದ್ದೀರಿ. ನನಗಿರೋ ಮಾಹಿತಿ ಪ್ರಕಾರ ಕಳೆದ 10 ವರ್ಷದಲ್ಲಿ ತೆರಿಗೆ ಪಾಲು, ಕೇಂದ್ರದ ವಂತಿಗೆ ಮತ್ತು ಯೋಜನೆಗಳಿಗೆ ಕೊಟ್ಟ ಹಣ ಒಟ್ಟು ಸೇರಿ 4,91,000 ಕೋಟಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ 10 ವರ್ಷದಲ್ಲಿ ಕೊಟ್ಟಿದ್ದು 1,42,000 ಕೋಟಿ. ಇವರು ಕೊಟ್ಟಿರೋದು 4,91,000 ಕೋಟಿ. 4,91,000ದಲ್ಲಿ 1,42,000 ಕೋಟಿ ಕಳೆದ್ರೆ 3,49,000 ಕೋಟಿ
ಹಿಂದೆ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಆ ವಿಷಯದಲ್ಲೂ ಪ್ರಮಾಣ ಮಾಡೋಕ್ಕಿದ್ರೆ ನಾವು ರೆಡಿ ಇದ್ದೀವಿ. 25 ಸಂಸದರನ್ನು ಕರ್ಕೊಂಡು ಬರ್ತೀನಿ, ನೀವು ನಿಮ್ಮ ಸಂಪುಟ ಸದಸ್ಯರನ್ನು ಕರ್ಕೊಂಬನ್ನಿ. ನಾವು 4,91,000 ಕೋಟಿ ಕೊಟ್ಟಿರೋದು ನಿಜ. ಮನಮೋಹನ್ ಸಿಂಗ್ ಅವರು 1,92,000 ಕೋಟಿ ಮಾತ್ರ ಕೊಟ್ಟಿದ್ದು. ಯಾವುದು ಜಾಸ್ತಿ ಅಂತ ರಾಜ್ಯದ ಜನ ತೀರ್ಮಾನ ಮಾಡಲಿ. ನೀವು ಪ್ರಮಾಣ ಮಾಡಿ, ಮನಮೋಹನ್ ಸಿಂಗೇ ಜಾಸ್ತಿ ಕೊಟ್ಟಿದ್ದು ಅಂತ ನೀವು ಪ್ರಮಾಣ ಮಾಡಿ, ಮೋದಿಯವರೇ ಜಾಸ್ತಿ ಕೊಟ್ಟಿರೋದು ಅಂತ ನಾವು ಪ್ರಮಾಣ ಮಾಡ್ತೀವಿ. 4,91,000 ಕೋಟಿ ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ 10 ವರ್ಷದಲ್ಲಿ ರಾಜ್ಯಕ್ಕೆ ಬಂದಿರೋದು. ತೆರಿಗೆ ಪಾಲು, ವಂತಿಗೆ ಮತ್ತು ಯೋಜನೆಗಳಿಗೆ ಕೊಟ್ಟಂಥ ಗ್ರಾಂಟ್, ಅನುದಾನ ಎಲ್ಲ ಸೇರಿ ಮನಮೋಹನ್ ಸಿಂಗ್ ಅವರು ತೆರಿಗೆ ಪಾಲು, ವಂತಿಗೆ ಮತ್ತು ಯೋಜನೆಗಳಿಗೆ ಕೊಟ್ಟ ಅನುದಾನ ಸೇರಿ 1,92,000 ಕೋಟಿ 10 ವರ್ಷಕ್ಕೆ. ನೀವು ಸುಳ್ಳು ಹೇಳ್ತಿರೋದು ನಿಮ್ಮ ಪಾರ್ಟಿಯ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಸುಳ್ಳು ಹೇಳ್ತಾ ಇದ್ದೀರಿ.